ನಿಮ್ಮ ಎಲೆಕ್ಟೋರಲ್ ಪಾಲಿಟಿಕ್ಸ್ ಅನ್ನ ಚುನಾವಣಾ ರಾಜಕಾರಣವನ್ನ ನೋಡಿದಾಗ 2008ರಲ್ಲಿ ಜಯನಗರದಲ್ಲಿ ನಿಲ್ತೀರಿ. 2008ರಲ್ಲಿ ಡಿಲಿಮಿಟೇಷನ್ ಆಗುತ್ತೆ. ಅದಕ್ಕಿಂತ ಹಿಂದೆ ಅಲ್ಲಿ 4 ಬಾರಿ ರಾಮಲಿಂಗಾರೆಡ್ಡಿ ಅವ್ರು ಗೆದ್ದಿರ್ತಾರೆ. ಆದ್ರೆ 2008ರಲ್ಲಿ ಅವರು BTM ಲೇಔಟ್ಗೆ ಹೋಗಿ ನಿಲ್ತಾರೆ. 2013ರಲ್ಲಿ ಮತ್ತೆ ಅದೇ ರಾಮಲಿಂಗಾರೆಡ್ಡಿ ಅವರು ಇದ್ದಂತ BTM ಲೇಔಟ್ಗೆ ಹೋಗಿ ನಿಲ್ತೀರಿ. ಮತ್ತೆ 2018ರಲ್ಲಿ ಜಯನಗರಕ್ಕೆ ಬಂದು ಅವರ ಮಗಳು ಸೌಮ್ಯ ರೆಡ್ಡಿ ವಿರುದ್ಧ ನಿಲ್ತೀರಿ. ನಿಮ್ಗೂ ಮತ್ತೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಏನಾದ್ರು ವೈಯಕ್ತಿಕವಾಗಿ ಜಿತ್ತಿದ್ಯಾ ಅವ್ರ ಮೇಲೆ? ನೋಡಿ, ಅವ್ರು ನಮ್ಮ ಮೇಲೆ ನಿಲ್ತಾರೆ ಅನ್ನೋರ್ಬೋದು, ನಾವು ಅವ್ರ ಮೇಲೆ ನಿಲ್ತೀವಿ ಅನ್ನೋರ್ಬೋದು, ಅವ್ರು ನಮ್ಮ ಮೇಲೆ ನಿಲ್ತಾರೆ ಅನ್ಬೋದಲ್ವಾ. ನಾನು ಮೊದಲ ಚುನಾವಣೆಯಲ್ಲಿ ರಾಮಲಿಂಗಾರೆಡ್ಡಿ ಇರ್ಲಿಲ್ಲ. ಅದು ಜಯನಗರ, ಅವರು BTMಗೆ ಹೋಗಿದ್ರು. ಜಯನಗರ ಹೊಸದಾಗ ಆಗಿತ್ತು. ಅವಾಗ ಕಾಂಗ್ರೆಸ್ ಇಂದ ಯಾರು ವೇಣುಗೋಪಾಲ್ ಅಂತಲೋ ಯಾರು, ಮತ್ತೆ ಬಿಜೆಪಿಯಿಂದ ವಿಜಯ್ ಕುಮಾರ್ ಅವ್ರು ನಿಂತಿರ್ತಾರೆ. ನಾನು ಆಗ ಅಮೆರಿಕದಿಂದ ಬಂದು ಒಂದೊಂದು ಮೌಲ್ಯಾಗ್ರಹ, ಸಾರ್ವಜನಿಕ ಜೀವನದಲ್ಲಿ ಮೌಲ್ಯಗಳನ್ನು ಆಗ್ರಹಿಸಿ ಅಂತ ಹೇಳಿ ಒಂದು 3 ದಿವಸ ಉಪವಾಸ ಸತ್ಯಾಗ್ರಹ. ಜಯನಗರನೇ ಯಾಕೆ ಅಂದ್ರೆ ನಾನು ಅಮೆರಿಕದಲ್ಲಿ ಇದ್ದಾಗ ನಾವೆಲ್ಲ ನೋಡಿದಾಗ ಡಿಲಿಮಿಟೇಷನ್ ಆದಾಗ ಬೆಂಗಳೂರಿನ ಬೇರೆ ಭಾಗಗಳಿಗಿಂತ ಜಯನಗರದಲ್ಲಿ ಹೆಚ್ಚು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಮತ್ತು ಹೆಚ್ಚು ಜನ ಕನ್ನಡಿಗರಿದ್ದಾರೆ ಅನ್ನುವಂತ ಒಂದು ಅಭಿಪ್ರಾಯ ವ್ಯಕ್ತವಾಯ್ತು. ಯಾವ್ದಾದ್ರು ಒಂದು, ಯಾಕಂದ್ರೆ ನಿಲ್ತಾ ಇರೋದೇ ಸಿಂಬಾಲಿಕ್ ಆಗಿ 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದೆ. MG ರೋಡ್ ಅಲ್ಲಿ ಇರುವಂತ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂದೆ, MG ರೋಡ್ ಅಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆ ಇದೆ ಅನ್ನೋದು, ಮಹಾತ್ಮ ಗಾಂಧಿ ಪಾರ್ಕ್ ಇದೆ ಅನ್ನೋದೇ ಗೊತ್ತಿಲ್ಲ ಅಷ್ಟು ಜನಕ್ಕೆ. ಅದು ಆರಂಭದಲ್ಲೇ ಇದು ಕಬ್ಬನ್ ಪಾರ್ಕ್ ಪಕ್ಕದಲ್ಲಿದೆ. ಅವಾಗ ಅಲ್ಲೇ ಧರಣಿ ಮಾಡಕ್ ಕೊಡ್ತಾ ಇದ್ರು. ಆಗ 2008ರ ಏಪ್ರಿಲ್ ಅಲ್ಲಿ ಅನ್ಸುತ್ತೆ, ನಾನು ಅಮೆರಿಕದಿಂದ ಬಂದು ಅಲ್ಲೊಂದು ಶೆಡ್ ಹಾಕೊಂಡೇನು ಶಾಮಿಯಾನ ಹಾಕೊಂಡು 3 ದಿವಸ ಅಲ್ಲೇ ಕೂತು ಉಪವಾಸ ಸತ್ಯಾಗ್ರಹ ಮಾಡಿದೆ. ಅಂದ್ರೆ ಜನರಲ್ಲಿ ಒಂದು ಭಾವನೆ ಬರ್ಲಿ. 2008ರಲ್ಲಿ ಎಲೆಕ್ಟ್ ಆದಂತಹ ಕೆಟ್ಟಾತಿ ಕೆಟ್ಟ MLAಗಳು ಇವತ್ತಿಲ್ಲ. ಅತಿ ಕೆಟ್ಟ MLAಗಳು ಕರ್ನಾಟಕದಲ್ಲಿ ನ ಭೂತೋ ನ ಭವಿಷ್ಯತಿ ಅಂತ ಆಗಿದ್ದು 2008ರಲ್ಲಿ ಗೆದ್ದವರು. ಅದನ್ನ ವಿರೋಧಿಸಬೇಕು ಅಂತಲೇ ಬಂದು. ಸೊ ಅವಾಗ ಬೆಂಗಳೂರಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಚೂಸ್ ಮಾಡ್ಕೊಳ್ಬೇಕು ಅಂದಾಗ ಹೆಚ್ಚು ಜನ ಕನ್ನಡಿಗರು, ನನ್ನ ಬಗ್ಗೆ, ನಮ್ಮ ಬಗ್ಗೆ, ನಾನು ಮಾತಾಡೋ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋಂಥವ್ರು ಎಲ್ಲಿದ್ದಾರೆ ಅಂತ ನೋಡಿದಾಗ ಅದು ಜಯನಗರ ಅಂತ ಒಂದು ಅಭಿಪ್ರಾಯ ವ್ಯಕ್ತವಾಯ್ತು. ಅದಕ್ಕೆ ಅಲ್ಲಿ ನಿಂತಿದ್ದು. ಸೊ ಹಾಗಾಗಿ ಅಲ್ಲಿ ನಿಂತ್ವಿ, ಚೆನ್ನಾಗಿ ಪ್ರಚಾರ ಮಾಡಿದ್ವಿ. 3.5 ಲಕ್ಷ ರೂಪಾಯಿ ಡೊನೇಷನ್ ರೈಸ್ ಮಾಡಿದ್ವಿ. ಆವಾಗ ನನ್ನ ಕೈಲಿ ಅದು ಯಾರು ಇರ್ಲಿಲ್ಲ ನನ್ನ ಜೊತೆಗೆ. ಅವಾಗ ಯಾರು ನಾನು ಅದೇ ಊರವನು ಅಲ್ಲ, ನಾನು ಆನೇಕಲ್ ತಾಲೂಕ್ನವನು. ಸೊ ಆದ್ರೂ ಜಯನಗರದಲ್ಲಿ ಬಂದು ನಿಂತು ಒಂದಷ್ಟು 10-20 ಜನ ಇಟ್ಕೊಂಡು ಒಂದಷ್ಟು ಪ್ರಚಾರ ಮಾಡಿ ನಾನು ಹೋದೆ. 245 ವೋಟ್ ಬಂತು. ಅದಾದ್ಮೇಲೆ ನಾನು 2011ರಲ್ಲಿ ಸಂಪೂರ್ಣವಾಗಿ ಭಾರತಕ್ಕೆ ಮರಳಿದ್ಮೇಲೆ BTM ಲೇಔಟ್ ಅಲ್ಲಿ ಮನೆ ಮಾಡಿದ್ವಿ. BTM ಲೇಔಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ. ಸೊ ಆವಾಗ ನಾನು ಒಂದಷ್ಟು ಬೇರೆ ಬೇರೆ ಸಕ್ರಿಯವಾಗಿ ಬರವಣಿಗೆ ಮಾಡ್ತಾ, ಒಂದು ವೆಬ್ಸೈಟ್ ನಡೆಸ್ತಾ, ಪ್ರಗತಿಪರ ವಿಚಾರಗಳ ಬಗ್ಗೆ ಹೋರಾಟಗಳು ತೊಡ್ಕೊಂಡಿದ್ದಾಗ ಲೋಕಸತ್ತಾ ಅನ್ನುವಂತ ಪಕ್ಷವನ್ನ ಸೇರಿದೆ 2012ರಲ್ಲಿ. ಆವಾಗ ಅದೇ ಟೈಮಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟವನ್ನು ನಡೀತಾ ಇತ್ತು. ಸೊ 2013ರಲ್ಲಿ ಲೋಕಸತ್ತಾ ಪಕ್ಷದ ಒಂದು 25-30 ಜನ ಕ್ಯಾಂಡಿಡೇಟ್ಗಳು ನಿಂತರು. ಆವಾಗ ನಾನು ವಾಸ ಮಾಡ್ತಿದ್ದಂತ ಕ್ಷೇತ್ರದಿಂದ, ಯಾಕಂದ್ರೆ ನನ್ನ ವೋಟ್ ಇರೋದು ಆನೇಕಲ್ ತಾಲೂಕಲ್ಲಿ, ಆನೇಕಲ್ ಮೀಸಲು ಕ್ಷೇತ್ರ. ಪೂರ್ತಿಯಾಗಿ ಬೆಂಗಳೂರನ್ನೇ ಕರ್ಮಭೂಮಿಯಾಗಿ ಮಾಡ್ಕೊಂಡಿದ್ದೆ. ಹಾಗಾಗಿ ಆ ಕಾರಣದಿಂದಾಗಿ BTM ಲೇಔಟ್ ಅಲ್ಲಿ ನಿಂತೆ 6600 ವೋಟ್ ಬಂತು. ಜಯನಗರಕ್ಕೆ ಹೋಗ್ತಿರಲ್ಲ. ಅದು ಏನಾಯ್ತು, 2014ರಲ್ಲಿ ಇದರಿಂದ ಆಮ್ ಆದ್ಮಿ ಪಕ್ಷದಿಂದ ಇದಕ್ಕೆ ನಿಂತ್ವಿ. ಸೊ ಅಲ್ಲಿ ಬೆಂಗಳೂರಲ್ಲೂ ಅದಾದ್ಮೇಲೆ ನಾನು ಆಮ್ ಆದ್ಮಿ ಪಕ್ಷದಲ್ಲೂ ಸಾಕಷ್ಟು ಕೆಲಸ ಮಾಡಿದೆ. ಅದರಿಂದನೂ ಬಹಳ ಸಾಕಷ್ಟು ಜನಪ್ರಿಯತೆ ಬಂತು, ಜನರಿಗೆ ಪರಿಚಯ ಆದೆ. ಆದ್ರೆ ಪಕ್ಷದಲ್ಲಿ ನನಗೂ ಅವ್ರಿಗೇನೋ ಸಮಸ್ಯೆ ಆಗಿ ನಾನು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಾನು ಸ್ವತಂತ್ರವಾಗಿ ಒಂದು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅನ್ನೋದನ್ನ ನಾವು ಸ್ಥಾಪನೆ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. ಅಂತ ಸಂದರ್ಭದಲ್ಲಿ 2018ರಲ್ಲಿ ಏನಾದ್ರೂ ಬದಲಾವಣೆಗಳಾಗಬೇಕು ಅಂತೇಳಿ ಇದು ಏನು JCB ಪಕ್ಷದ ವಿರುದ್ಧವಾಗಿ ಜನಾಂದೋಲನಗಳ ಮಹಾಮೈತ್ರಿ ಅನ್ನುವಂತ SR ಹಿರೇಮಠರು, ದೇವನೂರು ಮಹಾದೇವರು, ಪುಟ್ಟಣ್ಣ ನಾವೆಲ್ಲ ಸೇರಿ ಒಂದು ಸಂಘಟನೆ ತರ ಮಾಡ್ಕೊಂಡು JDS, ಕಾಂಗ್ರೆಸ್, BJPಗೆ ಪರ್ಯಾಯವಾಗಿ ಕೊಡಬೇಕು ಅನ್ನುವಂತ ಸಂದರ್ಭದಲ್ಲಿ ನಾನು ಈ ಚುನಾವಣೆಯಲ್ಲಿ ನಾನು ಯಾವುದೇ ಪಕ್ಷದಲ್ಲಿ ಇರ್ಲಿಲ್ಲ. ಆದ್ರೂ ನಾನು ಸ್ಪರ್ಧೆ ಮಾಡ್ಬೇಕು ಅಂತೇಳಿ ಮಾಡ್ಬೇಕು ಅಂದಾಗ ಮತ್ತೆ ಅದೇ ಹಳೆಯ ಚಿಂತನೆನೆ, ಇದು ಜಯನಗರದಲ್ಲಿ ಹೆಚ್ಚು ಕನ್ನಡಿಗರಿದ್ದಾರೆ, ಇಲ್ಲಿ ಹೆಚ್ಚು ಗೊತ್ತಾಗುತ್ತೆ ಅಂತ ಹೇಳಿ ನಿಂತಿದ್ದು. ಆವಾಗ ಸೌಮ್ಯ ರೆಡ್ಡಿ ಸೀನಲ್ಲೇ ಇರ್ಲಿಲ್ಲ. ಸೌಮ್ಯ ರೆಡ್ಡಿ ಅವ್ರ ಕಾಂಗ್ರೆಸ್ ವೈಯಕ್ತಿಕವಾಗಿ 2017 ಮೇನಲ್ಲಿ ನಾವು ಜಯನಗರದಲ್ಲಿ ನಿಲ್ಬೇಕು ಅಂತ ತೀರ್ಮಾನ ಮಾಡಿ 2017 ಮೇನಲ್ಲಿ ನಾವು ಆಫೀಸ್ ಓಪನ್ ಮಾಡಿದ್ವಿ. ಸುಮಾರು 4 ವರ್ಷ ಇತ್ತು ಆಫೀಸು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಥಾಪನೆ ಆಗಿದ್ದು ಅದೇ ಆಫೀಸಲ್ಲೇ. 2017ರಲ್ಲಿ ಅಲ್ಲಿ ಆಫೀಸ್ ಮಾಡಿದ್ವಿ 4th ಬ್ಲಾಕ್ ಅಲ್ಲಿ. ಸೊ ಅದಾದ 5-6 ತಿಂಗಳಿಗೆ ಸೌಮ್ಯ ರೆಡ್ಡಿ ವಿಚಾರ ಪ್ರಸ್ತಾಪ ಆಗಿದ್ದು. ನಾವು ಅಷ್ಟೊತ್ತಿಗೆ ಸೌಮ್ಯ ರೆಡ್ಡಿ ಪಿಚ್ ಬರೋದಕ್ಕೆ ಮೊದಲೇನೆ ನಾವು 16,000 ಮನೆಗಳನ್ನ ಭೇಟಿ ಮಾಡಿದ್ವಿ ಜಯನಗರದಲ್ಲಿ. ಅದ್ರ ಮುಂದೆ ಅನೇಕ ಕಾರ್ಯಕ್ರಮಗಳು ಮಾಡಿದ್ವಿ. ಸೊ ಹಾಗಾಗಿ ಅವ್ರಿಗೂ ನಮಗೂ ರಾಮಲಿಂಗಾರೆಡ್ಡಿಗೂ ನಮ್ಗೆ ಯಾವ ತರಹದಿಲ್ಲ. ಆದ್ರೆ ರಾಮಲಿಂಗಾರೆಡ್ಡಿಯಿಂದ ನನಗೊಂದು ಅನ್ಯಾಯ ಆಗಿದೆ. ಆ 2018 MLA ನಿಂತಾಗ ಆ MLAಗೆ 2-3 ತಿಂಗಳು MLA ಎಲೆಕ್ಷನ್ 2-3 ತಿಂಗಳು ಮೊದಲು ವಿಶೇಷವಾಗಿ ಒಂದು ಪ್ರಕರಣದಲ್ಲಿ ಇದರಲ್ಲಿ ತಾವರೆಕೆರೆನಲ್ಲಿ ಅದಾದ ಪ್ರಕರಣದಲ್ಲಿ ತನ್ನ ಕಡೆಯ ರೌಡಿಗಳನ್ನ ಬಿಟ್ಟು ನಮ್ಮ ಮೇಲೆ ಹಲ್ಲೆ ಮಾಡಿಸಿದ್ದು ಅಲ್ಲದೆ ಆತ ಗೃಹ ಸಚಿವರಾಗಿರ್ತಾರೆ. ಅದೇ ದುರ್ಬಳಕೆ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿಸ್ತಾರೆ. 29 ಜನ ಸಾಕ್ಷಿಗಳು ಅನ್ಸುತ್ತೆ. ಅದರಲ್ಲಿ 23-24 ಜನ ಎಲ್ಲ ಪೊಲೀಸರು ಇದ್ದಾರೆ. ಅದೊಂದು. ಅದಕ್ಕಿಂತ ಮೊದಲು ಅದು 2000
ಅದನ್ನ 13ರಲ್ಲಿ BTM ಲೇಔಟ್ ನಿಂತಿದ್ದ ಕಾರಣಕ್ಕೆ ಏನೋ ಅಥವಾ ಲೋಕಸತ್ತಾ ಪಕ್ಷದಲ್ಲಿ ಇದ್ದ ಕಾರಣಕ್ಕೆ ಆಮ್ ಆದ್ಮಿ ಪಾರ್ಟಿನಲ್ಲಿ ಒಂದು ಹೋರಾಟ ನಡೆಯುತ್ತೆ, ಎಲ್ಲಿ ಅವರು ಕಸವನ್ನ ತೆಗೆದುಕೊಂಡು ಹೋಗಿ BBMP ಕಚೇರಿ ಮುಂದೆ ಸುರಿತಾರೆ. ಅವತ್ತು ಯಾವ್ದೋ ಕಾರಣಕ್ಕಾಗಿ ನಾನು ಅದ್ರಲ್ಲಿ ಭಾಗವಹಿಸಿರ್ಲಿಲ್ಲ. ನಾನು ಹೋಗಿದ್ದೆ, ಆದ್ರೆ ಆ ಕಾರ್ಯಕ್ರಮದಲ್ಲಿ ನಾನು ಬೇರೆ ದೂರ ನಿಂತ್ಕೊಂಡಿದ್ದೆ. ಅವರೆಲ್ಲ ಕಸ ಸುರಿದು ಬಂದ ಮೇಲೆ ಒಂದ್ ಕಡೆ ಭೇಟಿ ಮಾಡಿದ್ವಿ ಆಮ್ ಆದ್ಮಿ ಪಕ್ಷದವ್ರನ್ನ. ಆದ್ರೆ ಆ ಕೇಸ್ ಆಗುತ್ತೆ ಕಸ ಸುರಿದಿದ್ದಕ್ಕೆ. ಆ ಕೇಸಲ್ಲಿ ನನ್ನ ಹೆಸರೇ ಇರ್ಲಿಲ್ಲ. ಈ ಮನುಷ್ಯ ಗೃಹ ಸಚಿವ ಆಗಿರುವಾಗ ನನ್ನ ಮೇಲೆ ದ್ವೇಷಕ್ಕೆ ಅವರು ಅದ್ರಲ್ಲಿ ನಾನು ಸೇರಿಸೋದಕ್ಕೆ ಮಾಡ್ತಾರೆ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್. ಸೊ ಈ ತರ ಕೆಲವೊಂದು ಸಣ್ಣತನದ ಕೆಲಸಗಳನ್ನ ರಾಮಲಿಂಗಾರೆಡ್ಡಿ ಮಾಡಿದ್ದಾರೆ. ನಾವು ಅದನ್ನ ಹೇಳ್ತಾ ಇದೀವಿ. ಅದ್ ಬಿಟ್ರೆ ನಾನು ಯಾವುದೇ ಸಂದರ್ಭದಲ್ಲೂ ನನ್ನ ಇಲ್ಲಿ ತನಕ ಟಾರ್ಗೆಟ್ ಆಗುವಷ್ಟು ಪೊಲಿಟಿಕ್ಸ್ ಅಲ್ಲಿ ಇಲ್ಲ ಅದಲ್ಲ. ನಾನು ದ್ವೇಷ ಸಾಧಿಸಲ್ಲ. ನಾನು ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ಫ್ಯಾಚುಯೇಟ್ ಆಗಿ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇವ್ನ್ ಏನಾದ್ರು ಮಾಡ್ಬೇಕು, ಇವನ್ ಬಗ್ಗೆನೇ ಮಾತಾಡ್ಬೇಕು, ಇವನ್ ಕಲಿತಾ ಇರ್ಬೇಕು, ಟ್ರೋಲ್ ಮಾಡ್ಬೇಕು, ಇದು ನನ್ನ ಮನಸ್ಸು ಅಲ್ಲ, ನನ್ನ ವ್ಯಕ್ತಿತ್ವವೂ ಅಲ್ಲ. ಸಂದರ್ಭದಲ್ಲಿ ನಾವು ಅಲ್ಲಿ ವಾಸ ಮಾಡ್ತಾ ಇದ್ದೀನಿ ಕೋರಮಂಗಲದಲ್ಲಿ, ಅನೇಕ ವಿಚಾರಗಳಿದೆ ಮಾತಾಡೋದಕ್ಕೆ. ಆದ್ರೆ ಎಲ್ಲಾ ಮಾತಾಡ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ವಿಚಾರವಾಗಿ ಮಾತಾಡೋದಕ್ಕೆ ನೂರಾರು ಇದೆ ನನ್ನ ಹತ್ರ. ಆದ್ರೆ ಒಬ್ಬ ವ್ಯಕ್ತಿಯನ್ನ ನೀವು ಹೇಳ್ದಂಗೆ ನಿಮ್ಗೂ ಹೇಳಿದ್ರಲ್ವಾ, ಈ ತರ ವಿಚಾರ ನಾವು ತರ ಯಾವತ್ತೂ ಯೋಚನೆ ಮಾಡಿಲ್ಲ, ಮಾಡೋದು ಇಲ್ಲ. ಒಂದು ನನಗೆ ನೋಡಿದಾಗ ಆ ರೀತಿ ಅನ್ಸಿದ್ದು ಅಲ್ಲ, ಸಹಜವಾಗಿ ಅನ್ಸುತ್ತೆ ಜನಕ್ಕೆ. ಆದ್ರೆ ನಾನು ಮಾಡೋದಕ್ಕೆ ಇನ್ನೂ ಅನೇಕ ಇದ್ರು ಮಾಡೋದಿಲ್ಲ. ಈಗ ಮೊನ್ನೆ ಒಂದು ವಿಚಾರ, ಈಗ ಅಲ್ಲಿ ಫ್ಲೇವರ್ ನಡೀತಾ ಇದೆ. ರಾಮಲಿಂಗಾರೆಡ್ಡಿ ಕಾರಣಕ್ಕಾಗಿನೇ ಆ ಫ್ಲೇವರ್ 8 ವರ್ಷದ ನಡೀತಾ ಇರೋದು. ಅವಮಾನ ರಾಮಲಿಂಗಾರೆಡ್ಡಿಗೆ. ನನ್ಗೆ ಇನ್ನೂ ಏನೇನೋ ಮಾತಾಡ್ಬೇಕು ಅನ್ಸುತ್ತೆ. ಆದ್ರೆ ನೀವು ಹೇಳ್ದಂಗೆ ಇದ್ಯಾಕೋ ವ್ಯಕ್ತಿಗತ ದ್ವೇಷ ಇರ್ಬೇಕು ಅನ್ಸ್ಬಿಡುತ್ತೆ. ನಾನು ಯಾವ ವ್ಯಕ್ತಿಯನ್ನು ದ್ವೇಷ ಮಾಡೋದಿಲ್ಲ. ಅವನಲ್ಲಿರೋ ದುಷ್ಟತನವನ್ನ, ಭ್ರಷ್ಟಾಚಾರವನ್ನ ದ್ವೇಷ ಮಾಡ್ತೀನಿ. ಮತ್ತೆ ಅಧಿಕಾರ ದುರುಪಯೋಗವನ್ನ, ನಾನು ಏನು ಬೇಕಾದ್ರೂ, ನೀವೇನೇ ತಪ್ಪು ಮಾಡಿ, ನೀವು ಕೊಲೆನಾದ್ರೂ ಮಾಡಿ, ರೇಪ್ ಆದ್ರೂ ಮಾಡಿ, ಅದು ಬೇರೆ ರೀತಿಯಲ್ಲಿ ತಗೊಳ್ತೀನಿ ನಾನು. ಆದ್ರೆ ನಿಮ್ಮ ಅಧಿಕಾರ ದುರುಪಯೋಗವನ್ನ ಮಾಡ್ಕೊಂಡು ನೀವು ಮಾಡ್ತೀರಾ. ಒಬ್ಬ ಸ್ಯಾಡಿಸ್ಟ್ ಇರ್ತಾನೆ, ಒಬ್ಬ ಏನೋ ತರ ನೀಚ ಬುದ್ಧಿ ಇರ್ತಾನೆ, ಅವ್ನು ರೇಪ್ ಮಾಡ್ತಾನೆ. ಅವನ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಮಾಡಿದ್ರೆ ನಾವು ಅದಕ್ಕೆ ಅವನು ಅಂತ ದುಷ್ಟ ಅಂತ ಬಿಟ್ಬಿಡ್ಬೋದು. ಆದ್ರೆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಲೈಂಗಿಕ ಶೋಷಣೆ ಮಾಡೋದು, ರೇಪ್ ಮಾಡೋದು, ಕಳ್ತನ ಮಾಡೋದು, ಭ್ರಷ್ಟಾಚಾರ ಮಾಡೋದು ಇದೆಯಲ್ವಾ, ಅದು ಅನೈತಿಕತೆಯ ಉತ್ತುಂಗ ಒಂದು ಫೇಮಸ್ ಕೋಟೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ. ವೇಶ್ಯಾವಟಿಕೆ ಮಾಡೋದ್ರ ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರದ್ದು ಏನು ಮಾನ ಅಥವಾ ಮರ್ಯಾದೆ ಅದನ್ನ ಮಾರ್ಕೊಂಡನ್ನ ಬದುಕ್ತಾರೆ. ಆದ್ರೆ ಭ್ರಷ್ಟಾಚಾರ ಮಾಡೋದಿದೆಯಲ್ಲ, ಅದು ಪ್ರಾಸಿಕ್ಯೂಷನ್ ಗಿಂತ ದೊಡ್ಡ ಇನ್ನಸ್ ಕ್ರೈಮ್ ಅಂತ ಹೇಳಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು. ಯಾಕಂದ್ರೆ ಅಧಿಕಾರ ದುರುಪಯೋಗ ಅವನಿಗೆ ಏನೋ ಒಂದು MLA ಮಿನಿಸ್ಟರ್ ಮಾಡಿದಾಗ ಜನ ವಿಶ್ವಾಸ ಇಟ್ಟು ಮಾಡಿರ್ತಾರೆ. ಅವ್ರ ವಿಶ್ವಾಸವನ್ನ ದುರುಪಯೋಗ ಮಾಡ್ಕೊಂಡು ನೀವು ಮೋಸ ಮಾಡೋದಿದೆಯಲ್ವಾ, ಈ ಮೋಸಕ್ಕಿಂತ, ಯಾಕಂದ್ರೆ ನೀವು ಕಳ್ತನ ಮಾಡುವಾಗ ದಬ್ಬಾಳಿಕೆ ಮಾಡಿ ಕಳ್ತನ ಮಾಡ್ತೀರಾ, ರೇಪ್ ಮಾಡುವಾಗ ದಬ್ಬಾಳಿಕೆ ಮಾಡಿ ರೇಪ್ ಮಾಡ್ತೀರಾ. ಆದ್ರೆ ನನ್ನ ಹತ್ರ ಅಧಿಕಾರ ಇದೆ, ನಿನ್ ಕೆಲಸ ಮಾಡ್ಕೊಂಡು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಮಂಚಕ್ಕೆ ಕರ್ಕೊಳ್ಳೋದಿದೆಯಲ್ವಾ, ಇದು ವಂಚನೆ. ವಂಚನೆ, ಗೊತ್ತಿದ್ದು ಮಾಡುವಂತ ವಂಚನೆ, ಪಾಪ ಇದು. ತಪ್ಪು ಬೇರೆ, ಅಪರಾಧ ಬೇರೆ, ಪಾಪ ಇದು. ಹಾಗಾಗಿ ಅದ್ರ ಬಗ್ಗೆ ಮಾತ್ರ ನಾನು ಸ್ವಲ್ಪ ಜಾಸ್ತಿ ವಿರೋಧ ವ್ಯಕ್ತಪಡಿಸ್ತೀನಿ. ನೀವು ಅಧಿಕಾರದಲ್ಲಿರುವಾಗ ಏನೇ ಮಾಡ್ಲಿ, ನಿಮ್ಗೊಂದು ಶಿಕ್ಷೆ, ಏನೋ ನಿಮ್ ಸ್ವಂತ ಸಾಮರ್ಥ್ಯ. ಆದ್ರೆ ಜನ ಕೊಟ್ಟಿರುವ ಸಾಮರ್ಥ್ಯವನ್ನ, ಶಕ್ತಿಯನ್ನ ನೀವು ದುರ್ಬಳಕೆ ಮಾಡ್ಕೊಳ್ಳೋದಿದೆಯಲ್ವಾ, ಅದು ಪರಮ ಪಾಪ. ಅದು ನರಕ ಬಿಟ್ರೆ ಅದಕ್ಕೆ ಬೇರೆ ಯಾವ್ದು ಇಲ್ಲ.